ಗೊಲ್ಲದೊಡ್ಡಿ ಗ್ರಾಮದಲ್ಲಿ ಒಂದು 12 ಲಕ್ಷ ಅನುದಾನ ಹಾಕಿದ್ದೆ. ಒಂದು 5 ಲಕ್ಷ ಅಂಬೇಡ್ಕರ್ ಭವನಕ್ಕೆ, ಒಂದು 5 ಲಕ್ಷ ಅಂಗನವಾಡಿಗೆ, ಒಂದು 2 ಲಕ್ಷ ಸರ್ಕಾರಿ ಶಾಲೆ ರಿನೋವೇಷನ್ಗೆ. ಇವತ್ತು ನಮ್ಮ ಸ್ಥಳೀಯ ಮುಖಂಡರು, ನಮ್ಮ ಹುಡುಗರೆಲ್ಲ ಸೇರಿ ಇದು ಗುದ್ಲಿ ಪೂಜೆ ಆಯಿತು. ಮತ್ತು ಗೊಲ್ಲದೊಡ್ಡಿಯಲ್ಲಿ ನಾವು ಇವತ್ತು ಅರ್ಜಿಗಳು ಸ್ವೀಕಾರ ಮಾಡಿದ್ವಿ. ನನಗೆ ಗೊತ್ತಿರೋ ಪ್ರಕಾರ 100ಕ್ಕೂ ಹೆಚ್ಚು ಸಮಸ್ಯೆಗಳು ಬೇರೆ ಬೇರೆ ಅಂದರೆ ಪಕ್ಕದಳ್ಳಿಯವರು ಕೆಲವು ಕೊಟ್ಟಿದ್ದಾರೆ, ಅರ್ಜಿಗಳು ಬಂದಿದೆ, ಬಗೆಹರಿಸ್ತಿ. ತುಂಬ ಜನದ ಪೆನ್ಷನ್ ಸಮಸ್ಯೆ ಇತ್ತು, ಮತ್ತು ಕೆಲವ್ರಿಗೆ ಬ್ಯಾಂಕಲ್ಲಿ ಪೆನ್ಷನ್ ಬರ್ತಿದೆ, ತುಂಬ ತಿಂಗಳಿಂದ ಬರ್ತಿಲ್ಲ ಅಂತ ಒಂದು 3 ಜನನ ಈಗ ಬ್ಯಾಂಕ್ಗೆ ಕಳಿಸಿದ್ದೀನಿ, SBIಗೆ. ಸೊ ಇದು ಬಗೆಹರಿಸ್ತೀನಿ. ಮತ್ತು ಇದಾದಮೇಲೆ ನಾವು ಪ್ರತಿ ಜಿಲ್ಲೆಯಲ್ಲೂ ಒಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕಟ್ಟಬೇಕು ಅನ್ನೋದು ನಮ್ಮ ಪಕ್ಷದ ನಿರ್ದೇಶನ. ಅದಕ್ಕೆ ಗುದ್ದಲಿ ಪೂಜೆ ನಮ್ಮ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾರ್ಚ್ ಫಸ್ಟ್ ವೀಕಲ್ಲಿ ಮಾಡಿದ್ದಾರೆ. ಸೊ ನಾವು ಚಿಕ್ಕಬಳ್ಳಾಪುರದಲ್ಲೂ ಜಿಲ್ಲಾ ಕಚೇರಿನ ಕಟ್ಟಬೇಕು ಅಂತ ಈಗಾಗಲೇ ಒಂದು ಜಾಗನ ಐಡೆಂಟಿಫೈ ಮಾಡಿದ್ವಿ. ಆದರೆ ಇನ್ಚಾರ್ಜ್ ಆಗಿ ನಮ್ಮ ಬೆಂಗಳೂರು ಪೂರ್ವ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಸರ್ ಅವರು ಮತ್ತು ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ಇಬ್ಬರು ಬಂದಿದ್ದಾರೆ. ಅವರಿಬ್ಬರೂ ಆ ಜಾಗ ತೋರಿಸಿ, ಇದಾದ ನಂತರ ಅದು ನಾವು ಮಾರ್ಚ್ ಫಸ್ಟ್ ವೀಕಲ್ಲಿ ಆ ಜಾಗನ ಕ್ಯಾಬಿನೆಟಲ್ಲಿಟ್ಟು ಆ ಜಾಗನ ತೊಗೊಂಡು ಅಲ್ಲಿ ಬೃಹದಾಕ ಒಂದು ಪಾರ್ಟಿ ಕಟ್ಟಡವನ್ನು ಕಟ್ತಾ ಇದ್ದೀವಿ ಸರ್. ಅದು ಇವೆರಡು ಮೇಜರ್ ಆಯಿತು. ಮತ್ತು ನಾವೀಗ DC ಆಫೀಸ್ ಹಿಂದ್ಗಡೆ ಐಡೆಂಟಿಫೈ ಮಾಡಿದ್ವಿ. ಒಂದು ಲೇಔಟಲ್ಲಿ ಒಂದು 24ರಿಂದ 26 ಗುಂಟೆ ಒಂದು CS ಸೈಟ್ ಇದೆ. ಅದನ್ನೀಗ ಸರ್ಕಾರಕ್ಕೆ ಪ್ರಸ್ತಾಪ ಕಳಿಸಿದ್ದೀವಿ ನಾವು ಆಲ್ರೆಡಿ. ಈಗ ಅದು ಸ್ಪಾಟ್ ವಿಸಿಟ್ ಮಾಡಿ ಪಕ್ಷ ರಿಪೋರ್ಟ್ ಕೊಡೋಕ್ಕೆ ಹೇಳಿದೆ. ಅದಕ್ಕೆ ಅವ್ರ ಜೊತೆ ಒಂದು ವಿಸಿಟ್ ಮಾಡಿ ರಿಪೋರ್ಟ್ ಕೊಟ್ಟು ಆದಷ್ಟು ಬೇಗ ಅದನ್ನು ಕ್ಯಾಬಿನೆಟಲ್ಲಿಟ್ಟು ಪಾರ್ಟಿ ಆಫೀಸ್ ಕಟ್ತೀವಿ ಸರ್. ಎಸ್, ಆ ಮಗು ನೋಡಿ ಪಾಪ 10 ವರ್ಷ, ನಾನು ಸ್ವಲ್ಪ ನನ್ನ ಕೈಲಾಗಿದ್ದು ಆರ್ಥಿಕ ಸಹಾಯ ಮಾಡಿದೆ. ಆ ಮಗುಗೆ ಡಿಸಬಿಲಿಟಿಯಿಂದ ಇನ್ನೊಂದು 1000 ರೂಪಾಯಿ ಪೆನ್ಷನ್ ಕೊಡ್ಬೋದು, ಅದನ್ನು ಕೊಡಿಸ್ತೀನಿ. ಒಂದು 2 ಹುಡುಗರು ಪಾಪ ಅವ್ರಿಗೂ ಹ್ಯಾಂಡಿಕ್ಯಾಪ್ ಇದಾಗಿದ್ದಾರೆ. ಅವ್ರಿಗೂ ಹಳ್ಳಿಗಳಿಗೆ ಹೋದಾಗ ಇಂಥ ವಿಚಾರ ನನಗೆ ಭಾಳಷ್ಟು ಕಂಡು ಬರ್ತಿದೆ. ಸ್ಥಳೀಯವಾಗಿ ನಮ್ಮ ಮುಖಂಡರು ಎಲ್ಲರ ಸಹಕಾರದಿಂದ ಇದು ಹಳ್ಳಿ ಯಶಸ್ವಿ ಆಯಿತು. ಮತ್ತು ಇದನ್ನು ಇದು ಮಾಡ್ತೇನೆ. ಮತ್ತು ಕರ್ನಾಟಕ ಬಜೆಟ್ನಲ್ಲಿ ಈಗ ಮಂಡನೆ ಆಗ್ತಿದೆ. ಈಗ ಚಿಕ್ಕಬಳ್ಳಾಪುರಕ್ಕೆ ನಿಮ್ಮ ಒಂದು ಪ್ರಸ್ತಾವನೆ ಹೈಟೆಕ್ ಹೂವಿನ ಮಾರುಕಟ್ಟೆ ಮತ್ತು ನಂದಿಗೆ ರೂಪ್ ಬಗ್ಗೆ ಒಂದು ಪ್ರಸ್ತಾವನೆ ಇದೆ, ಇದರ ಬಗ್ಗೆ ಏನಾದರೂ ಸ್ವಲ್ಪ ಹೇಳಿ ಸರ್. ಈಗ ನನಗೆ 450ಕ್ಕೂ ಹೆಚ್ಚು ಕೋಟಿ ಎತ್ತಿನೊಳೆ ಫಿನಿಶ್ ಆಗಕ್ಕೆ ಬೇಕು. ಚಿಕ್ಕಬಳ್ಳಾಪುರ ಸ್ಟಾರ್ಟಿಂಗಿಂದ ಚಿಕ್ಕಬಳ್ಳಾಪುರ ಎಂಡಿಂಗ್ಗೆ ಆ ಎತ್ತಿನೊಳೆ ಪ್ರಾಜೆಕ್ಟ್ ಫಿನಿಶ್ ಆಗಬೇಕು ಅಂದರೆ 450 ಕೋಟಿ ಬೇಕು. ಅದು ರಿಲೀಸ್ ಆದರೆ ನಾನು 1 ವರ್ಷದೊಳಗಡೆ ಎತ್ತಿನೊಳೆ ನೀರು ತರಬಲ್ಲೆ. ಒಂದು ಸಲ ಎತ್ತಿನೊಳೆ ನೀರು ಬಂದರೆ ನಮ್ಮ ಚಿಕ್ಕಬಳ್ಳಾಪುರಿಗೆ ಶಾಶ್ವತವಾಗಿ ಕುಡಿಯೋ ನೀರಿನ ಸಮಸ್ಯೆ ಉದ್ಭವ ಆಗೋದೇ ಇಲ್ಲ. ನಾನು ಅದಕ್ಕೆ ಆದಷ್ಟು ಬೇಗ ರಿಕ್ವೆಸ್ಟ್ ಮಾಡಿ DCM ಸಾಹೇಬ್ರನ್ನ, CM ಸಾಹೇಬ್ರನ್ನ, ಸರ್ ನಮ್ಗೆ ಎತ್ತಿನೊಳೆ 1 ವರ್ಷದಲ್ಲಿ ಮುಗಿಸ್ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಈಗ ಒಂದಷ್ಟು ಬಡ್ಜೆಟಲ್ಲಿ ಇಡ್ತಾ ಇದ್ದಾರೆ. ಮತ್ತು 120 ಕೋಟಿಯಲ್ಲಿ ಹೂವಿನ ಮಾರ್ಕೆಟ್ ಕನ್ಸ್ಟ್ರಕ್ಷನ್ಗೆ ತರ್ತಿದ್ದೀವಿ. ನನಗೂ ನಂಬಿಕೆ ಇದೆ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಬಡ್ಜೆಟ್ ಅಲೋಕೇಟ್ ಆಗುತ್ತೆ ಅಂತ. ಜಕ್ಕಲಮಡುಗು ಡ್ಯಾಮ್ ಹೈಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ಆದರೆ ಅಲ್ಲಿ ಇಂಟರ್ಸ್ಟೇಟ್ ಇಶ್ಯೂ ಬರುತ್ತೆ. ಮಾನ್ಯ ಚಂದ್ರಬಾಬು ನಾಯ್ಡು ಅವ್ರನ್ನ, ಅಲ್ಲಿ ಪವನ್ ಕಲ್ಯಾಣ್ ಅವ್ರನ್ನ ಮಾತನಾಡಬೇಕು. ಯಾಕೆಂದರೆ ಇಲ್ಲಿಂದ ಹೈಟ್ ಮಾಡಿದಾಗ ಈ ನೀರು ಆಂಧ್ರಕ್ಕೆ ಕಡಿಮೆ ಹೋಗುತ್ತೆ. ಆಗ ನಿಮಗೂ ಗೊತ್ತು, ಬಾಗೇಪಲ್ಲಿಯಲ್ಲಿ ಅವಾಗ ತುಂಬ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು. ಸೊ ಇದನ್ನು ನಾವು ಗಲಾಟೆ ಮಾಡ್ಕೊಳ್ಬೇಕು ಅಂದರೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು, ನಾನು ಇಲ್ಲಿರೋ ಡ್ಯಾಮ್ಸ್ದಲ್ಲೇ ಈಗ ನಾನು ಎತ್ತಿನೊಳೆ ನೀರು ತಂದುಬಿಟ್ರು, ನೀರೆಲ್ಲ ಹರ್ಕೊಂಡು ಆಂಧ್ರ ಪ್ರದೇಶಕ್ಕೆ ಹೋದರೆ ನಾನೇನು ಮಾಡಲಿ? ಸೊ ಡ್ಯಾಮು ಹೈಟ್ ಮಾಡಬೇಕು ಇಂಥ ವಿಷನ್ ಇರೋ ತೀರ್ಮಾನಗಳು ತೊಗೊತಿದ್ದೀವಿ. ಮತ್ತು ಈಗಾಗಲೇ ಇನ್ನೇನು ನಾಳಿದ್ದಿಂದ ಆಲ್ಮೋಸ್ಟ್ ಅಲ್ಲಿ ಒಂದು 40-50 ಕೋಟಿ. ನಾನು ಇನ್ನೊಂದು ಹೇಳ್ತೀನಣ್ಣ, ಈ ಕಡೆ ಏನು ಮುಷ್ಟೂರು ರೋಡ್ ಇದೆ, ಕಂಪ್ಲೀಟ್ ಆ ಮುಷ್ಟೂರು ರೋಡ್ಗೆ 4ರಿಂದ 5 ಕೋಟಿ ಹಾಕಿದ್ದೀನಿ. ಇನ್ನೇನು ಕೆಲಸ ಸ್ಟಾರ್ಟ್ ಆಗಬೇಕು. ಕಂದ್ವಾರ ರೋಡ್ಗೆ 8 ಕೋಟಿ ಹಾಕಿದ್ದೀನಿ. ಈ ಎಲ್ಲ ಸಿಟಿ ಕನೆಕ್ಟ್ ಮಾಡೋ ರಸ್ತೆಗಳ ಮೇಲೆ 40 ಕೋಟಿ ಹಾಕಿದ್ದೀನಿ. ದಿನ್ನೆ ಹೊಸಳ್ಳಿ ರೋಡು ಎಲ್ಲ ಅದೇನು ಇನ್ನೊಂದು ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ಮಿಂಚನಹಳ್ಳಿಗೆ 3 ಕೋಟಿ ಹಾಕಿದ್ದೀನಿ. ಜಡಲ್ತಿಮ್ನಹಳ್ಳಿ ರಸ್ತೆಗೂ 1.25 ಕೋಟಿ ಹಾಕಿದ್ದೀನಿ. ಇದೆಲ್ಲ ಇನ್ನೇನು 2-3 ದಿನದಲ್ಲಿ ಕೆಲಸ ಸ್ಟಾರ್ಟ್ ಆಗೋಗುತ್ತೆ. ಅದು 1 ಕೋಟಿ ರಿಲೀಸ್ ಆಗಿತ್ತು ಸರ್. ಸ್ವಲ್ಪ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ನಿಂತಿದೆ, ಅಲಾಟ್ ಆಗಿದೆ, ಅದನ್ನು ಫಿನಿಷ್ ಮಾಡ್ತೀವಿ. ಈಗೆಲ್ಲ FD ಅಪ್ರೂವಲ್ ಆಗಿದೆ. ಜಸ್ಟ್ ಇನ್ ಫೈನಲ್ ಒಂದು CU ಒಂದು ಕ್ಲಿಯರೆನ್ಸ್ ಕಾಯ್ತಾ ಇದ್ದೀವಿ. ಅದಾದಮೇಲೆ ನಾನು ಗುದ್ಲಿ ಪೂಜೆ ಮಾಡಿಬಿಡ್ತೀನಿ.